ವೆಲ್ಕಮ್ ಟು ಡಾಕ್ಟರ್ ವಿನಾಯಕ್ ಕುಮಾರ್ ಸ್ಪರ್ಧಾ ವಿನಾಯಕ್ ಎಜುಕೇಟರ್ ಕ್ಲಾಸ್. ನಮ್ಮ ದೇಹದ ಅತ್ಯಂತ ಶ್ರಮಜೀವಿ ಅಂಗವಾದ ಮಾನವನ ಹೃದಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷಾ ಆಕಾಂಕ್ಷಿಗಳಿಗಾಗಿ ಮಾಡ್ತಿರೋ ಈ ವಿಶೇಷ ವಿವರಣಾತ್ಮಕ ತರಗತಿಯಲ್ಲಿ ಒಬ್ಬ ಹೃದಯ ರೋಗ ತಜ್ಞನ ದೃಷ್ಟಿಕೋನದಿಂದ ಹೃದಯದ ಆಂತರಿಕ ರಹಸ್ಯಗಳು, ಕಾರ್ಯವಿಧಾನ ಹಾಗೆ ಪರೀಕ್ಷೆಗೆ ಬೇಕಾದ ಅತಿ ಪ್ರಮುಖ ವೈದ್ಯಕೀಯ ಕ್ಲಿನಿಕಲ್ ಅಂಶಗಳನ್ನ ನಾವೆಲ್ಲರೂ ಒಟ್ಟಿಗೆ ವಿಶ್ಲೇಷಣೆ ಮಾಡೋಣ. ಇಂದಿನ ಈ ಕ್ಲಿನಿಕಲ್ ರೌಂಡ್ಸ್ನ ಮುಖ್ಯಾಂಶಗಳು ಹೀಗಿವೆ. ಮೊದಲು ಹೃದಯದ ರಚನೆ, ನಂತರ ದ್ವಿಪರಿಚಲನಾ ವ್ಯವಸ್ಥೆ, ಕವಾಟಗಳು ಮತ್ತು ರಕ್ತದ ಹರಿವು, ಪ್ರಮುಖ ಲಕ್ಷಣಗಳು ಮತ್ತು ರೋಗ ನಿರ್ಣಯ, ವೈದ್ಯಕೀಯ ಅಂಶಗಳು ಹಾಗೂ ಮೈಲಿಗಲ್ಲುಗಳು, ಕೊನೆಯದಾಗಿ ಎಕ್ಸಾಮ್ಗಾಗಿ ಪರೀಕ್ಷಾ ತ್ವರಿತ ಮರುಸ್ಮರಣೆ. ಬನ್ನಿ ಶುರು ಮಾಡೋಣ. ವಿಭಾಗ 1, ಹೃದಯದ ರಚನೆ. ಹೌದು, ಈಗ ಮಾನವ ಹೃದಯದ ಭೌತಿಕ ಸ್ವರೂಪ ಹೇಗಿದೆ ಅಂತ ನೋಡೋಣ. ನಮ್ಮ ಹೃದಯ ಎದೆಯ ಮಧ್ಯಭಾಗದಲ್ಲಿದ್ರೂ ಅದು ಸ್ವಲ್ಪ ಎಡಭಾಗಕ್ಕೆ ವಾಲಿಕೊಂಡಿರುತ್ತೆ. ಇದರ ಗಾತ್ರ ಎಷ್ಟಿರುತ್ತೆ ಅಂತ ಊಹಿಸ್ಕೊಳ್ಳೋದು ಬಹಳ ಸುಲಭ. ಪ್ರತಿಯೊಬ್ಬ ವ್ಯಕ್ತಿಯ ಮುಚ್ಚಿದ ಮುಷ್ಟಿಯ ಗಾತ್ರವೇ ಹೃದಯದ ಸರಿಸುಮಾರು ಗಾತ್ರ. ಇನ್ನು ಈ ಸೂಕ್ಷ್ಮವಾದ ಅಂಗಕ್ಕೆ ರಕ್ಷಣೆ ಬೇಡ್ವಾ? ಅದಕ್ಕೆ ಇದರ ಸುತ್ತಲೂ ಒಂದು ಭದ್ರವಾದ ಕವಚ ಇದೆ. ಅದನ್ನೇ ಪೆರಿಕಾರ್ಡಿಯಂ ಅಂತ ಕರೆಯೋದು. ಇದೊಂದು 2 ಪದರಗಳ ರಕ್ಷಣಾತ್ಮಕ ಪೊರೆ, ಒಂಥರ ಶಾಕ್ ಅಬ್ಸಾರ್ಬರ್ ತರನೇ ಕೆಲಸ ಮಾಡುತ್ತೆ. ಒಳಗೆ ನೋಡಿದ್ರೆ ಈ ಸ್ನಾಯುವಿನ ಪಂಪಿನಲ್ಲಿ 4 ಪ್ರತ್ಯೇಕ ಕೋಣೆಗಳಿವೆ. ಮೇಲ್ಭಾಗದಲ್ಲಿ 2 ಅರಿಕ್ಲಗಳು ಮತ್ತು ಕೆಳಭಾಗದಲ್ಲಿ 2 ವೆಂಟ್ರಿಕಲ್ಗಳು. ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ಒಂದು ಸಿಂಪಲ್ ಟ್ರಿಕ್ ಇಲ್ಲಿದೆ ನೋಡಿ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎ ಮೊದಲ್ ಬರುತ್ತೆ ಅಲ್ವಾ? ಹಾಗಾಗಿ ಆರಿಕ್ಲಗಳು ಅಂದ್ರೆ ಆಟ್ರಿಯಾ ಮೇಲಿರತ್ತೆ, ವಿ ಆಮೇಲ್ ಬರುತ್ತೆ. ಹಾಗಾಗಿ ವೆಂಟ್ರಿಕಲ್ಗಳು ಕೆಳಗಿರತ್ತೆ. ಎಷ್ಟು ಸುಲಭ ಅಲ್ವಾ? ಇನ್ನು ಈ ಅತ್ಯಂತ ಪ್ರಮುಖವಾದ ವಿಜ್ಞಾನದ ಶಾಖೆಗೆ ಒಂದು ಹೆಸರಿದೆ. ಹೃದಯದ ರಚನೆ, ಅದರ ಕಾರ್ಯ ಮತ್ತು ರೋಗಗಳ ಬಗ್ಗೆ ಅಧ್ಯಯನ ಮಾಡೋ ಈ ವೈದ್ಯಕೀಯ ವಿಭಾಗವನ್ನ ಕಾರ್ಡಿಯಾಲಜಿ ಅಂತ ಕರೆಯಲಾಗುತ್ತೆ. ವಿಭಾಗ 2, ದ್ವಿಪರಿಚಲನಾ ವ್ಯವಸ್ಥೆ. ರಕ್ತ ಹೇಗೆ ಚಲಿಸುತ್ತೆ ಅನ್ನೋ ಪ್ರಕ್ರಿಯೆ ಇದು. ಮಾನವನ ದೇಹದಲ್ಲಿ ದ್ವಿಪರಿಚಲನೆ ಅಂದ್ರೆ ಡಬಲ್ ಸರ್ಕ್ಯುಲೇಷನ್ ವ್ಯವಸ್ಥೆ ಇದೆ. ಅಂದ್ರೆ ಏನ್ ಗೊತ್ತಾ? ದೇಹದ ಒಂದು ಸಂಪೂರ್ಣ ರಕ್ತ ಪರಿಚಲನಾ ಚಕ್ರ ಮುಗಿಯೋದಕ್ಕೆ ರಕ್ತ ನಮ್ಮ ಹೃದಯದ ಮೂಲಕ ನಿಖರವಾಗಿ 2 ಬಾರಿ ಹಾದು ಹೋಗ್ಲೇಬೇಕು. ಇದೊಂದು ಅದ್ಭುತವಾದ ಹಾಗೂ ಅತ್ಯಂತ ದಕ್ಷವಾದ ವ್ಯವಸ್ಥೆ. ಒಂದು ಹನಿ ರಕ್ತದ ಪ್ರಯಾಣವನ್ನ ನಾವೀಗ ಒಟ್ಟಿಗೆ ಟ್ರ್ಯಾಕ್ ಮಾಡೋಣ ಬನ್ನಿ. ಮೊದಲನೇದಾಗಿ ದೇಹದ ಬೇರೆ ಬೇರೆ ಭಾಗಗಳಿಂದ ಆಮ್ಲಜನಕ ರಹಿತವಾದ ಅಂದ್ರೆ ಅಶುದ್ಧ ರಕ್ತ ನಮ್ಮ ಹೃದಯದ ಬಲಭಾಗವನ್ನ ಪ್ರವೇಶಿಸುತ್ತೆ. ಅಲ್ಲಿಂದ ಆ ರಕ್ತ ಆಮ್ಲಜನಕ ಪಡೆಯೋಕೆ ನೇರವಾಗಿ ಶ್ವಾಸಕೋಶಕ್ಕೆ ಪಂಪ್ ಆಗುತ್ತೆ. ಶ್ವಾಸಕೋಶದಲ್ಲಿ ಶುದ್ಧಗೊಂಡ ಆಮ್ಲಜನಕಯುಕ್ತ ರಕ್ತ ವಾಪಸ್ ಹೃದಯದ ಎಡಭಾಗವನ್ನ ಪ್ರವೇಶಿಸುತ್ತೆ. ಅಂತಿಮವಾಗಿ ಈ ಶುದ್ಧ ರಕ್ತ ಎಡ ವೆಂಟ್ರಿಕಲ್ನ ಪ್ರಬಲವಾದ ಸಂಕೋಚನದ ಮೂಲಕ ಇಡೀ ದೇಹಕ್ಕೆ ಪಂಪ್ ಆಗುತ್ತೆ. ಪ್ರತಿಯೊಂದು ಸೆಕೆಂಡ್ನಲ್ಲೂ ಈ ಪ್ರಕ್ರಿಯೆ ನಡೀತಾನೇ ಇರುತ್ತೆ. ಈಗ ರಕ್ತನಾಳಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನ ಗಮನಿಸೋಣ. ಸಾಮಾನ್ಯವಾಗಿ ಅಪಧಮನಿಗಳು ಶುದ್ಧ ರಕ್ತವನ್ನ ಸಾಗಿಸುತ್ತವೆ. ಆದ್ರೆ ಪುಪ್ಪುಸ ಅಪಧಮನಿ ಅಂದ್ರೆ ಪಲ್ಮನರಿ ಆರ್ಟರಿ ಇದಕ್ಕೆ ಏಕೈಕ ಅಪವಾದ. ಇದು ಹೃದಯದಿಂದ ಅಶುದ್ಧ ರಕ್ತವನ್ನ ಶ್ವಾಸಕೋಶಕ್ಕೆ ಕೊಂಡೊಯ್ಯುತ್ತೆ. ಇದಕ್ಕೆ ತದ್ವಿರುದ್ಧವಾಗಿ ಮಾನವನ ದೇಹದ ಅತಿ ದೊಡ್ಡ ಅಪಧಮನಿಯಾದ ಮಹಾಪಧಮನಿ ಅಂದ್ರೆ ಅಯೋರ್ಟ ಶುದ್ಧ ರಕ್ತವನ್ನ ಹೃದಯದಿಂದ ದೇಹದ ಮೂಲೆ ಮೂಲೆಗೂ ಸರಬರಾಜು ಮಾಡೋ ಬೃಹತ್ ಹೆದ್ದಾರಿಯಾಗಿದೆ. ಇದು ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದ ಪಾಯಿಂಟ್. ವಿಭಾಗ 3, ಕವಾಟಗಳು ಮತ್ತು ಏಕಮುಖ ಹರಿವು. ರಕ್ತ ವೇಗವಾಗಿ ಪಂಪ್ ಆಗ್ತಿರುವಾಗ ಅದು ಹಿಂದಕ್ಕೆ ಹರಿಯದಂತೆ ತಡೆಯೋದು ಈ ಕವಾಟಗಳು ಅಥವಾ ವಾಲ್ವ್ಗಳು. ಇವು ಕೇವಲ ಒಂದು ದಿಕ್ಕಿನಲ್ಲಿ ಮಾತ್ರ ತೆರೆದುಕೊಳ್ಳೋ ಬಾಗಿಲುಗಳ ತರ ಕೆಲಸ ಮಾಡ್ತವೆ. ಬಲ ಆರಿಕಲ್ ಮತ್ತು ಬಲ ವೆಂಟ್ರಿಕಲ್ ನಡುವೆ ಟ್ರೈಕಾಸ್ಪೈಡ್ ಕವಾಟ ಇದ್ರೆ ಎಡಭಾಗದಲ್ಲಿ ಬೈಕಾಸ್ಪೈಡ್ ಅಥವಾ ಮಿಟ್ರಲ್ ಕವಾಟ ಇರುತ್ತೆ. ಪರೀಕ್ಷೆಯಲ್ಲಿ ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂದ್ರೆ ಇಲ್ಲೊಂದು ಸಿಂಪಲ್ ಟ್ರಿಕ್ ಇದೆ. ಬಲ ಅಂದ್ರೆ ಇಂಗ್ಲಿಷ್ನಲ್ಲಿ ರೈಟ್ ಅಲ್ವಾ? ಬಲಭಾಗದಲ್ಲಿ ಟ್ರೈಕಾಸ್ಪೈಡ್ ಇರುತ್ತೆ. ಅಂದ್ರೆ ಇಂಗ್ಲಿಷ್ನ ಆರ್ ಮತ್ತು ಟಿ ಅಕ್ಷರಗಳು ಜೊತೆಯಾಗಿರ್ತವೆ ಅಂತೆ ನೆನ್ಪಿಟ್ಕೊಳ್ಳೋದು ಸುಲಭ. ಇನ್ನು ಉಳಿದಿದ್ದು ಎಡ, ಅಲ್ಲಿ ಬೈಕಾಸ್ಪೈಡ್ ಇರುತ್ತೆ. ಖಂಡಿತ ಮರೆಯಲ್ಲ. ವಿಭಾಗ 4, ಪ್ರಮುಖ ಲಕ್ಷಣಗಳು ಮತ್ತು ರೋಗ ನಿರ್ಣಯ ಅಂದ್ರೆ ವೈದ್ಯಕೀಯ ಅಳತೆಗಳು. ನಮ್ಮ ಹೃದಯ ಬಡಿತ 2 ಪ್ರಮುಖ ಹಂತಗಳನ್ನ ಒಳಗೊಂಡಿದೆ. ಹೃದಯದ ಸ್ನಾಯುಗಳು ಕುಗ್ಗಿದಾಗ ಅಂದರೆ ಸಂಕುಚಿತಗೊಂಡಾಗ ರಕ್ತ ಹೊರಗ್ ಪಂಪ್ ಆಗುತ್ತೆ. ಈ ಕ್ರಿಯಾಶೀಲ ಹಂತವನ್ನ ಸಿಸ್ಟೋಲ್ ಅಂತ ಕರೆಯಲಾಗುತ್ತೆ. ಆಮೇಲೆ ಹೃದಯ ವಿಶ್ರಾಂತಿ ಪಡೆದು ಕೋಣೆಗಳಲ್ಲಿ ರಕ್ತ ತುಂಬಿಕೊಳ್ಳೋ ಹಂತವನ್ನ ಡಯಾಸ್ಟೋಲ್ ಅಂತಾರೆ. ಸಿಸ್ಟೋಲ್ ಅಂದ್ರೆ ಪಂಪ್ ಮಾಡೋದು, ಡಯಾಸ್ಟೋಲ್ ಅಂದ್ರೆ ರಿಲ್ಯಾಕ್ಸ್ ಆಗೋದು. ಈ 2 ಹಂತಗಳ ನಿರಂತರ ಆವರ್ತನೆಯೇ ನಮ್ಮ ಜೀವದ ಆಧಾರ.
ನಾವು ಸಾಮಾನ್ಯವಾಗಿ ಕೇಳೋ ರಕ್ತದೊತ್ತಡ ಅಥವಾ ಬಿಪಿಯ ಸಾಮಾನ್ಯ ಪ್ರಮಾಣ 120/80 ಅಲ್ವಾ? ಇದರಲ್ಲಿ 120 ಅನ್ನೋದು ಸಿಸ್ಟೋಲಿಕ್ ಒತ್ತಡವನ್ನ ಸೂಚಿಸಿದ್ರೆ, ಅಂದ್ರೆ ರಕ್ತ ಪಂಪ್ ಆಗುವಾಗಿನ ಒತ್ತಡ. ಇನ್ನು 80 ಅನ್ನೋದು ಡಯಾಸ್ಟೋಲಿಕ್ ಒತ್ತಡವನ್ನ, ಅಂದ್ರೆ ವಿಶ್ರಾಂತಿಯ ಒತ್ತಡವನ್ನ ಸೂಚಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಅತ್ಯಂತ ಪ್ರಮುಖ ಅಂಶ ಇದು. ಅದೇ ರೀತಿ ಒಬ್ಬ ಸಾಮಾನ್ಯ ಆರೋಗ್ಯವಂತ ವಯಸ್ಕ ವ್ಯಕ್ತಿಯ ಹೃದಯ 1 ನಿಮಿಷಕ್ಕೆ ಸರಾಸರಿ 72 ಬಾರಿ ಬಡಿಯುತ್ತೆ. ಇದು ದೇಹದ ಆರೋಗ್ಯದ ಸ್ಥಿತಿಯನ್ನ ಸೂಚಿಸೋ ಅತಿ ಪ್ರಮುಖ ಮಾನದಂಡ. ಈ ಪ್ರಮುಖ ಲಕ್ಷಣಗಳನ್ನ ನಿಖರವಾಗಿ ಅಳೆಯೋಕೆ ವೈದ್ಯಕೀಯ ವಿಜ್ಞಾನದಲ್ಲಿ ಹಲವು ಉಪಕರಣಗಳನ್ನ ಬಳಸಲಾಗುತ್ತೆ. ಎದೆಯ ಮೇಲಿಟ್ಟು ಹೃದಯದ ಬಡಿತದ ಶಬ್ದವನ್ನ ಕೇಳೋಕೆ ಸ್ಟೆಥೆಸ್ಕೋಪ್ ಬಳಸಿದರೆ, ರಕ್ತದೊತ್ತಡವನ್ನ ಅಂದ್ರೆ ಬಿಪಿಯನ್ನ ನಿಖರವಾಗಿ ಅಳೆಯೋಕೆ ಸ್ಪಿಗ್ಮೋಮ್ಯಾನೋಮೀಟರ್ ಅನ್ನೋ ಉಪಕರಣವನ್ನ ಬಳಸಲಾಗುತ್ತೆ. ಇನ್ನು ಹೃದಯದ ಒಳಗಿನ ವಿದ್ಯುತ್ ಚಟುವಟಿಕೆಗಳನ್ನ ಗ್ರಾಫ್ ರೂಪದಲ್ಲಿ ದಾಖಲಿಸೋಕೆ ಇಸಿಜಿ ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮಾಡಲಾಗುತ್ತೆ. ಇದನ್ನ ನಾವು ಆಸ್ಪತ್ರೆಗಳಲ್ಲಿ ದಿನಾ ನೋಡ್ತಿರ್ತೀವಿ. ವಿಭಾಗ 5: ವೈದ್ಯಕೀಯ ಅಂಶಗಳು ಮತ್ತು ಮೈಲಿಗಲ್ಲುಗಳು. ಇಲ್ಲಿದೆ ನೋಡಿ ಅಸಲಿ ಇಂಟ್ರೆಸ್ಟಿಂಗ್ ವಿಚಾರ. ಪ್ರತಿಯೊಂದು ಹೃದಯ ಬಡಿತ ಪ್ರಾರಂಭವಾಗೋದು ಹೇಗೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಇದಕ್ಕೆ ಕಾರಣ ಸೈನೋ ಆರ್ಟ್ರಿಯಲ್ ನೋಡ್ ಅಥವಾ ಎಸ್ಎ ನೋಡ್. ಇದು ಬಲ ಆರಿಕಲ್ನಲ್ಲಿರೋ ಜೀವಕೋಶಗಳ ಒಂದು ಸಣ್ಣ ಗುಂಪು. ಇದು ನಿರಂತರವಾಗಿ ವಿದ್ಯುತ್ ಸಂಕೇತಗಳನ್ನು ಉತ್ಪಾದಿಸುತ್ತೆ. ಇದೇ ಕಾರಣಕ್ಕೆ ಇದನ್ನ ಹೃದಯದ ನೈಸರ್ಗಿಕ ಪೇಸ್ಮೇಕರ್ ಅಂತ ಕರೆಯಲಾಗುತ್ತೆ. ಎಕ್ಸಾಮ್ಗೆ ಇದು ವೆರಿ ಇಂಪಾರ್ಟೆಂಟ್. ಇಡೀ ದೇಹಕ್ಕೆ ರಕ್ತವನ್ನ ಪಂಪ್ ಮಾಡೋ ಹೃದಯಕ್ಕೂ ಕೂಡ ರಕ್ತದ ಅವಶ್ಯಕತೆ ಇರುತ್ತೆ ಅಲ್ವಾ? ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನ ಪೂರೈಸೋ ವಿಶೇಷ ರಕ್ತನಾಳಗಳನ್ನೇ ಪರಿಧಮನಿಗಳು ಅಥವಾ ಕೊರೊನರಿ ಆರ್ಟರೀಸ್ ಅಂತ ಕರೆಯೋದು. ಕೊಬ್ಬು ಅಥವಾ ಬೇರೆ ಕಾರಣಗಳಿಂದ ಈ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಅಥವಾ ಅಡಚಣೆ ಉಂಟಾದಾಗ ಹೃದಯದ ಸ್ನಾಯುಗಳಿಗೆ ರಕ್ತದ ಪೂರೈಕೆ ನಿಂತುಹೋಗುತ್ತೆ. ಇದನ್ನೇ ನಾವು ವೈದ್ಯಕೀಯ ಭಾಷೆಯಲ್ಲಿ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು. ಹಾಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ವ್ಯಾಯಾಮದಿಂದ ಈ ರಕ್ತನಾಳಗಳನ್ನು ಶುದ್ಧವಾಗಿಟ್ಟುಕೊಳ್ಳೋದು ದೀರ್ಘಕಾಲೀನ ಆರೋಗ್ಯಕ್ಕೆ ನಾವು ಮಾಡಬಹುದಾದ ಅತ್ಯುತ್ತಮ ಕೆಲಸ. ವೈದ್ಯಕೀಯ ಇತಿಹಾಸದ ಒಂದು ವಿಸ್ಮಯಕಾರಿ ಮೈಲಿಗಲ್ಲನ್ನ ನಾವಿಲ್ಲಿ ಸ್ಮರಿಸಲೇಬೇಕು. 1967ರಲ್ಲಿ ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ನಲ್ಲಿ ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ವಿಶ್ವದ ಮೊಟ್ಟಮೊದಲ ಮಾನವ ಹೃದಯ ಕಸಿ ಚಿಕಿತ್ಸೆಯಂಗ ಅಂದ್ರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ರು. ಇದು ಕಾರ್ಡಿಯಾಲಜಿ ಕ್ಷೇತ್ರದಲ್ಲಿ ಮಾನವನ ಸಾಧನೆಯ ಅತಿ ದೊಡ್ಡ ಹೆಜ್ಜೆ. ವಿಭಾಗ 6: ಪರೀಕ್ಷಾ ತ್ವರಿತ ಮರುಸ್ಮರಣೆ. ಎಕ್ಸಾಮ್ ದಿನದ ಯಶಸ್ಸಿಗಾಗಿ ಕ್ವಿಕ್ ರಿವಿಷನ್. ಪರೀಕ್ಷೆಯಲ್ಲಿ ನೇರವಾಗಿ ಕೇಳಬಹುದಾದ ಕೀವರ್ಡ್ಗಳು ಈ ಪಟ್ಟಿಯಲ್ಲಿದೆ. ನೈಸರ್ಗಿಕ ಪೇಸ್ಮೇಕರ್ ಅಂದ್ರೆ ಎಸ್ಎ ನೋಡ್, ದೇಹದ ಅತಿದೊಡ್ಡ ಅಪಧಮನಿ ಮಹಾಪಧಮನಿ ಅಥವಾ ಅಯೋರ್ಟ, ಶ್ವಾಸಕೋಶದಿಂದ ಶುದ್ಧ ರಕ್ತವನ್ನ ತರೋ ಏಕೈಕ ಅಭಿಧಮನಿ ಪುಪ್ಪುಸ ಅಭಿಧಮನಿ ಮತ್ತು ಅಶುದ್ಧ ರಕ್ತವನ್ನ ಒಯ್ಯೋ ಏಕೈಕ ಅಪಧಮನಿ ಪುಪ್ಪುಸ ಅಪಧಮನಿ. ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಸ್ಕೋರ್ ಮಾಡೋಕೆ ಈ ಸಣ್ಣ ಟೇಬಲ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದುಕೊಂಡ್ರೆ ರಿವಿಷನ್ಗೆ ಸಹಾಯ ಆಗುತ್ತೆ. ಈ ವಿವರಣೆ ಮುಗಿಯೋದಕ್ಕೂ ಮುನ್ನ ಸ್ಮರಣ ಶಕ್ತಿಯನ್ನ ಪರೀಕ್ಷೆ ಮಾಡೋಕೆ ಇಲ್ಲೊಂದ್ ಸಣ್ಣ ಪ್ರಶ್ನೆ. ವಿಶ್ವದ ಮೊದಲ ಮಾನವ ಹೃದಯ ಕಸಿಚಿಕಿತ್ಸೆಯನ್ನ ಯಶಸ್ವಿಯಾಗಿ ನೆರವೇರಿಸಿದ ಶಸ್ತ್ರಚಿಕಿತ್ಸಕ ಯಾರು? ಈ ಹಿಂದೆ ಚರ್ಚಿಸಿದ ಆ ಇತಿಹಾಸ ನಿರ್ಮಾಪಕರ ಹೆಸರನ್ನ ಖಂಡಿತವಾಗಿಯೂ ನೆನಪಿಸ್ಕೊಳ್ಬಹುದು. ಉತ್ತರ ಗೊತ್ತಿದ್ರೆ ಮನಸ್ಸಿನಲ್ಲೇ ಒಮ್ಮೆ ರೀಕಾಲ್ ಮಾಡ್ಕೊಳ್ಳೋದು ಉತ್ತಮ. ವಿಜ್ಞಾನ ಅನ್ನೋದು ಕೇವಲ ಓದು ವಿಷಯವಲ್ಲ, ಅದು ನಮ್ಮದೇ ದೇಹದ ವಿಸ್ಮಯಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಅದ್ಭುತ ಪ್ರಯಾಣ. ನಮ್ಮ ದೇಹದಲ್ಲಿರೋ ಈ ಪುಟ್ಟ ಮೋಟಾರ್ ನಮ್ಮ ಜೀವಿತಾವಧಿಯಲ್ಲಿ 1 ಸೆಕೆಂಡ್ ಕೂಡ ರೆಸ್ಟ್ ತಗೊಳ್ದೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಈ ಕುತೂಹಲವನ್ನ ಸದಾ ಹೀಗೆಯೇ ಜೀವಂತವಾಗಿರಿಸಿಕೊಂಡು ಮಾನವ ಜೀವಶಾಸ್ತ್ರದ ಅದ್ಭುತಗಳನ್ನ ನಿರಂತರವಾಗಿ ಅಧ್ಯಯನ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕ್ಲಾಸ್. ಮುಂದಿನ ವಿವರಣಾತ್ಮಕ ತರಗತಿಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ.